ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ತುಂಬ ಜನ ಮನೆಯಲ್ಲೇ ಕೂತು ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಬನ್ನಿ, ಕುರಿ ಸಾಗಾಣಿಕೆ ಮಾಡಿ ಹೆಚ್ಚು ಲಾಭ ಪಡೆಯಿರಿ. ಕುರಿ ಸಾಗಾಣಿಕೆ ಹೇಗೆ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀರಲ್ವಾ? ಯೋಚನೆ ಮಾಡಬೇಡಿ, ನಾನಿದ್ದೀನಿ. ಯಾರಾದರೂ ಕುರಿ ಸಾಗಾಣಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋ ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ನಾನು ಇದರಲ್ಲಿ ಹೇಳಕ್ಕೆ ಹೊರಟಿರೋದೇನೆ ಕುರಿನ ಹೇಗೆ ಸಾಗಾಣಿಕೆ ಮಾಡಬೇಕು, ಎಲ್ಲಿಂದ ತಂದರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ. ಈ ಕುರಿ ಸಾಗಾಣಿಕೆ ಮಾಡೋದರಿಂದ ನಮಗೆ ಅತಿ ಹೆಚ್ಚು ಲಾಭವೂ ಇದೆ. ಅಂದರೆ ನಾವು ಯಾವ ಥರ ನೋಡ್ಕೊತೀವೋ ಅದ್ರ ಮೇಲೆ ಲಾಭವೂ ಸಹ ಇದೆ ನಮಗೆ. ಅದರಿಂದ ಕುರಿ ಸಾಗಾಣಿಕೆ ಮಾಡೋದರಿಂದ ತುಂಬ ಉಪಯುಕ್ತ. ಯಾರಾದರೂ ಕುರಿ ಸಾಗಾಣಿಕೆ ಮಾಡಬೇಕು ಅಂತ ಆಸೆ ಇದ್ದರೆ ದೇವನಹಳ್ಳಿ KP ಶಿಪ್ ಮಾತ್ರ ಬಂದರೆ ಇಲ್ಲಿ ನಿಮಗೆ ಯಾವ ಥರ ಕುರಿ ಬೇಕೋ ಎಲ್ಲ ಥರದ ಕುರಿನೂ ಸಿಗುತ್ತೆ. ನೋಡಿ, ನಿಮಗೆ ಯಾವ ಥರ ಕುರಿಗೆ ನಾವು ಫೀಡ್ ಮಾಡ್ತೀರಿ ಅದೆಲ್ಲನೂ ಸಹ ವಿಡಿಯೋದಲ್ಲಿ ಹಾಕಿದ್ದೀನಿ. ನಾವು ಕುರಿಗೆ ಜೋಳ, ಫೀಡ್ ಮತ್ತು ಹಿಂಡಿ ಮಾತ್ರ ಹಾಕ್ತೀವಿ. ಬೇರೆ ಹಸಿ ಮೇವು ಏನೂ ಹಾಕಲ್ಲ ಕುರಿಗಳಿಗೆ. ಬಟ್ ಹಸಿ ಮೇವು ಹಾಕಿದ್ರೆ ಕುರಿಗಳು ಚೆನ್ನಾಗಿ ಆಗಲ್ಲ ಅನ್ನೋ ಕಾರಣಕ್ಕೆ ಕುರಿಗೆ ಹಸಿ ಮೇವು ಏನೂ ಹಾಕಲ್ಲ. ಇದರಿಂದ ಬಾಡಿನೂ ಅಷ್ಟೇ ಚೆನ್ನಾಗಿ ಮೈಕಟ್ಟು ಚೆನ್ನಾಗಿ ಕಟ್ಕೊಳುತ್ತೆ ಕುರಿಗೆ. ಮಟನ್ನು ಚೆನ್ನಾಗಿರುತ್ತೆ. ಅದರಿಂದ ಕುರಿಗೆ ನಾವು ಹಸಿ ಮೇವೇನೂ ಹಾಕಲ್ಲ, ಬರೀ ಒಣಗಿರೋ ಹುಲ್ಲು, ಜೋಳ, ಫೀಡು ಮತ್ತು ಹಿಂಡಿ ಅಷ್ಟೇ ಹಾಕೋದು. ಯಾರಿಗಾದರೂ ಕುರಿ ಮೇಯಿಸ್ಬೇಕು, ಸಾಗಾಣಿಕೆ ಮಾಡಬೇಕು ಅಂತಿದ್ರೆ ನಾವು ಕುರಿಗಳನ್ನ ಸೇಲ್ ಸಹ ಮಾಡ್ತೀವಿ. ಬೇರೆ ಕಡೆಯಿಂದ ತಗೊಂಬಂದು ಸಹ ಅವ್ರಿಗೆ ಕೊಡ್ತೀವಿ. ಚೆನ್ನಾಗಿರೋದನ್ನೇ ನೋಡಿ, ನಮ್ಮದು ಇದು ಫಾರ್ಮ್. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಏನಪ್ಪ ನಾನು ಕುರಿ ಸಾಗಾಣಿಕೆ ಮಾಡಬೇಕು ಅಂತ ಬನ್ನಿ, ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇಷ್ಟ ಆದರೆ ಬನ್ನಿ ಕುರಿ ತಗೊಂಡೋಗಿ.